ಈ ಮೊಟ್ಟೆ ಗಿಡ ಬಿಸಿಲಿಂದ ಆದಷ್ಟೇ ಹೊಡೆದೋಗುತ್ತೆ, ಮತ್ತೆ ಆಪಲ್ ಬಿಸಿಲಿಂದ ಒಣಗೋಗುತ್ತೆ, ಒಂದು ಮೂಳೆ ಹೇಳುತ್ತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇನ್ನೊಬ್ಬ ಶಿಶುಂಗೆ ಹೆವಿ ಶೆಕೆ ಆಗ್ಬಿಡುತ್ತೆ, ಅದಕ್ಕೆ ಮಣ್ಣಿಗೆ ನೀರು ಮತ್ತೆ ನಿಂಬೆಹಣ್ಣು ಹಾಕ್ಬಿಟ್ಟು ಒಂದು ಪೈಡ್ ಅಂತ ಬಿಡ್ತಾನೆ, ಅದರಿಂದ ಒಂದ್ ಗ್ಲಾಸ್ ಲೆಮನ್ ಜ್ಯೂಸ್ ಆಗ್ಬಿಡುತ್ತೆ. ಚೇರ್ಮನ್ ನೋಡ್ತಾನೆ, ಟೆಂಪರೇಚರ್ ಆಕಾಶ ಮುಟ್ತೈತೆ. ಅಣ್ಣಂಗ್ ಫುಲ್ ಶಾಕ್ ಆಗ್ಬಿಡುತ್ತೆ, ಹೋಗ್ಬಿಟ್ಟು ಟಮಟೆ ತರುಣ್ ನಿದ್ದೆಯಿಂದ ಎಬ್ಬಿಸ್ತಾನೆ. ಚೇರ್ಮನ್ ಟಮಟೆ ತರುಣ್ಗೆ ಟಮಟೆ ಹೊರಬಿಟ್ಟು ಮಳೆ ಬರ್ಸು ಅಂತ ಹೇಳ್ತಾನೆ. ಟಮಟೆ ತರುಣ್ ಅದಕ್ಕೆ ಸರಿ ಕಾಲ್ಬಿಡ ಪೌಡೆ ಅಂದ್ಬಿಟ್ಟು ಹೋಗ್ಬಿಟ್ಟು ಟಮಟೆ ಹೊಡೆಯಕ್ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಈ ಕಡೆ ಮಿಸ್ಟರ್ ಸೂರ್ಯ ಅಂತ ಉಗ್ದಿ ಭೂಮಿನ ಬಿಡಿಸ್ಬಿಡಿಸ್ಬಿಡ್ತಾನೆ. ಆದ್ರೆ ಈ ಗೋಳಿ ಮಗ ಮಾತ್ರ ಟೆನ್ಷನ್ ತಂದಿರ ಮಲ್ಕೊಂಡಿರ್ತಾನೆ. ಊರಿಗೆ ಬೆಂಕಿ ಬಿದ್ರೇನು ನಂಗೆ. ಇಲ್ಲಿ ಮೆಜೆಸ್ಟಿಕ್ ಮಾದೇಶ ಮಡಕೆ ಹೊಡೆದೋಗೋದ್ರಿಂದ ತಪ್ಪಿಸ್ಬಿಡ್ತಾನೆ, ಆದ್ರೆ ಹಿಂದೆಯಿಂದ ಹೆಂಗ್ಬಿಡುತ್ತೆ. ಇಲ್ಲಿ ಭೂಮಿ ಬಿಡ್ಕೊಂಡು ಚೇರ್ಮನ್ ಇದ್ದೇನೆ ಬಿದ್ಬಿಡುತ್ತೆ. ಅಣ್ಣ ಸೈಕ್ ಆಗ್ಬಿಟ್ಟು ಬಿರ್ಕುಲ್ ಟ್ರ್ಯಾಕ್ ಚೇಂಜ್ ಮಾಡ್ಬಿಡ್ತಾನೆ. ಟಮಟೆ ತರುಣ್ ಟಮಟೆ ಹೊಡಿತಾನೆ ಇರ್ತಾನೆ, ಆದ್ರೆ ಚೇರ್ಮನ್ ಹಿಂದೆಯಿಂದ ಬಂದ್ಬಿಟ್ಟು ಮನೆ ಹೋಗಿ ಕೇಳ್ಕಮ್ಮ ಅಂತ ಒಂದ್ ಓದಿತಾನೆ. ಟಮಟೆ ತರುಣ್ ಸೀದಾ ಬಂದ್ ಬಾವಿಗೆ ಬೀಳ್ತಾನೆ. ಚೇರ್ಮನ್ ರೈನ್ ಮೇಕರ್ ವಾಂಟೆಡ್ ಅಂತ ಬೋರ್ಡ್ ಹಾಕ್ತಾನೆ. ಅವಾಗಲೇ ಅಮುಕ್ ಡುಮುಕ್ ಬ್ಯಾಂಡ್ ಬಾಜಾದವರು ಟಮಟೆ ಹೊಡ್ಕೊಂಡ್ ಬರ್ತಾ ಇರ್ತಾರೆ. ಬಂದ್ಬಿಟ್ಟು ಚೇರ್ಮನ್ ಹೇಳ್ತಾರೆ, ಟೆನ್ಷನ್ ತಗೊಂಬಿಡಿ, ನಾವು ಅಮುಕ್ ಡುಮುಕ್ ಅಂದ್ಬಿಟ್ಟು ಮಳೆ ಬರ್ಸ್ತೀವಿ. ದೇವ್ರು ಟಮಟೆ ಹೊಡಿಯಕ್ ಸ್ಟಾರ್ಟ್ ಮಾಡ್ತಾರೆ. ಇದನ್ ಕೇಳಿ ನಿದ್ದೆಯಿಂದ ಮಲ್ಕೊಂಡಿರೋ ಮೋಡಗಳು ಎದ್ಬಿಟ್ಟು ಡ್ಯಾನ್ಸ್ ಮದುವೆ ಆಗದೆ ಒದ್ದಾಡ್ತಾ ಇರೋ ಸಿಂಗಲ್ಸ್ ಗಳೇ ಕಿವಿಗೊಟ್ಟು ಕೇಳಿ. ಇವಾಗ ನೀವು ಮದುವೆ ಆಗಿಲ್ಲ ಅಂತ ಸಾಯ್ತಾ ಇದ್ದೀರಾ, ಮದುವೆ ಆದ್ಮೇಲೆ ಹೇಗಾದ್ರೂ ಜೀವಂತ ಉಳಿಬೇಕು ಅಂತ ಒದ್ದಾಡ್ತೀರಾ, ನೆನ್ಪಿಟ್ಕೊಡಿ. ಅಲ್ರಿ ಬರೀ ನನ್ ಬರ್ತಡೇನೆ ಮಾಡ್ತೀರಿ ಪ್ರತಿ ವರ್ಷ, ನಿಮ್ ಬರ್ತಡೇ ಯಾಕೆ ಮಾಡ್ಕೇನಲ್ಲ? ನಿಮ್ ಡೇಟ್ ಆಫ್ ಬರ್ತಾರ ಹೇಳ್ರಿ, ನಾನಾರ ಆಚರಿಸ್ತೀನಿ. ಅದ ಅವ್ನ್ ಕೇಳಿದ್ರ ಡೇಟ್ ಗೊತ್ತಿಲ್ಲ ಅದಕ್ಕ ಸುಮ್ನೆ ಆಗ್ಬಿಟ್ಟಿ ನಾನು. ನಿಂಗ್ ಕೇಳೋದ್ ಗೊತ್ತಿಲ್ಲ, ನಾನಾರ ಕೇಳ್ತೀನಿ ಬಾ. ಅಲ್ಲತ್ತಿ ನಿನ್ ಮಗ ಯಾವಾಗ ಹುಟ್ಟಿದ್ನ? ಭಾರತುನಿ ದಿನ ಹುಟ್ಟ್ಯಾನ. ಯಾವ ವರ್ಷದು? ಇಂದಿರಾ ಗಾಂಧಿ ಮುಖ್ಯಮಂತ್ರಿ ಇದ್ಲ ಅವಾಗ, ನಮ್ ಗಂಗಾವತಿಗ್ ಬಂದೋಗಿದ್ಲ, ಅವಾಗ ಹುಟ್ಟ್ಯಾನ ನೋಡತ್. ಇಂದಿರಾ ಗಾಂಧಿ ಯಾವಾಗ ಬಂದೋಗಿದ್ಲು? ನಾನ್ ಹಿರೇ ಮಗ 4 ವರ್ಷ ಅವಾಗ ಬಂದೋಗಿದ್ಲು. নড়ি নড়ি জলদি নিম বর্তডে আগল নড়ি। এই ভিডিওটা লাস্ট অবধি দেখার জন্য সবাই কাছে অনুরোধ রইল। অবশ্যই ভিডিওটা পুরো লাস্ট অবধি দেখবে, ভিডিও শেষে কিন্তু সেই লেভেলের মজা আছে। আর অবশ্যই যদি ভিডিও লাস্টে ভিডিওটা ভালো লাগে তো অবশ্যই লাইক করো, শেয়ার করো। ರೀ ಮೊನ್ನೆ ಮದ್ವೆಗ್ ಹೋಗಿದ್ವಲ್ಲ ನೀವಿದು ಚಂದುದು, ಅವ್ರಿಬ್ರು ಡೈವರ್ಸ್ ತಗೋತಿದಾರಂತೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಯಾಕೆ ಚೆನ್ನಾಗೇ ಇದ್ರು? ಅದು ಫಸ್ಟ್ ನೈಟ್ ದಿನ ನೀವಿ ಸುಮ್ನಿರ್ಬೇಕೋ ಬೇಡ್ವೋ, ಅದ ಹಂಗಲ್ಲ ರೀ ಹಿಂಗೆ ಅಂತ ಹೇಳಿದ್ಲಂತೆ. ಅದ ಹಂಗಲ್ಲ ರೀ ಹಿಂಗೆ ಅಂತ ಹೇಳಿದ್ಲಂತೆ, ಅದಕ್ಕೆ ಅವ್ನ್ ಡೈವರ್ಸ್ ಕೊಡ್ತೀಯನಂತೆ. ಅರ್ಥ ಆಯ್ತು ಅನ್ಸುತ್ತೆ. ಅನುಭವದ ಮಾತುಗಳು ಎಲ್ಲ ಕಡೆ ವರ್ಕೌಟ್ ಆಗಲ್ಲ, ಕೆಲವು ಕಡೆ ಸುಮ್ನಿರ್ಬೇಕಾಗತ್ತೆ. ನಿಮ್ಗೆಲ್ಲ ಗೊತ್ತಿದೆ, ಮೊನ್ನೆ ಪಹಲ್ಗಾಂವ್ನಲ್ಲಿ ಒಂದು ದೊಡ್ಡ ಘಟನೆ ನಡೀತು. ಆ ಪಹಲ್ಗಾಂವ್ನಲ್ಲಿ 26 ಜನರದ ಕೊಲೆ ಆಯ್ತು. ಯಾಕೆ ಕೊಲೆ ಆಯ್ತು? ಯಾಕಂದ್ರೆ ಮೋದಿ ಸರ್ಕಾರ ಅಲ್ಲಿ ಸೆಕ್ಯೂರಿಟಿ ಕೊಟ್ಟಿಲ್ಲ. ಏನ ಸೆಕ್ಯೂರಿಟಿ ಫೇಲ್ಯೂರಾ? ಆಡೋ ಮಾತು ಮೇಲೆ ಇಡ್ತಾ ಇರ್ಲಿ. ಗಾಂಧಿ ಸತ್ತಾಗ ಸೆಕ್ಯೂರಿಟಿ ಫೇಲ್ ಆಗಿರ್ಲಿಲ್ವಾ? ಇಂದಿರಾ ಗಾಂಧಿ ಸತ್ತಾಗ, ರಾಜೀವ್ ಗಾಂಧಿ ಸತ್ತಾಗ ಅಷ್ಟೇ ಯಾಕೆ, ತಾಜ್ ಹೋಟ್ಲ್ ಮೇಲೆ ಬಾಂಬ್ ಹಾಕ್ತಾಗ ಸೆಕ್ಯೂರಿಟಿ ಫೇಲ್ ಆಗಿರ್ಲಿಲ್ವಾ? ಈಗ ಮಾತ್ರ ಸೆಕ್ಯೂರಿಟಿ ಫೇಲ್ಯೂರ್ ಆಗ್ಬಿಡ್ತಾ? ನಿಮ್ ಸ್ವಾರ್ಥಕ್ಕೋಸ್ಕರ ದೇಶಕ್ಕಾಗಿ ಹೋರಾಟ ಮಾಡೋ ನಾಯಕರ ಮೇಲೆ ಇಷ್ಟೊಂದು ಕಳಪೆಯಾಗಿ ಮಾತಾಡ್ತೀರಾ? ದೇಶಕ್ಕಾಗಿ ಪ್ರಾಣ ಕೊಡೋ ಸೈನಿಕರನ್ನ ಸೆಕ್ಯೂರಿಟಿ ಫೇಲ್ಯೂರ್ ಅಂತ ಲೇವಡಿ ಮಾಡ್ತೀರಾ? ಹೊಟ್ಟೆಗೆ ಏನ್ ತಿಂತೀರಾ? ಅನ್ನ ತಾನೇ ತಿಂತೀರಾ? ಹಲೋ, ಏನ ಮಚ ಫೋನ್ ಇಲ್ಲ? ದುಬೈಗೆ ಹೋದ್ಮೇಲೆ ಸ್ವಲ್ಪ ಕೆಲ್ಸ ಇತ್ತು ಮಚ. ಮತ್ತೆ ಹೆಂಗೈತೆ ದುಬೈ? ಇಲ್ಲೆಲ್ಲ ಹೆವಿ ಟೆಕ್ನಾಲಜಿ ಮಚ ಇಲ್ಲಿ. ಹೌದಾ? ಎಷ್ಟೇ ಜೋರಾಗಿ ಮಳೆ ಬರ್ಲಿ 2 ನಿಮಿಷಕ್ಕೆ ಒಂದು ಚೂರು ನೀರ್ ಕಾಣಿಸಲ್ಲ ಇಲ್ಲೆಲ್ಲ. ಮತ್ತೆ ಮಚ ಅಲ್ಲೆಲ್ಲ ಹೆಂಗೆ ಮಳೆ ಬಂದ್ರೆ? ಇಲ್ಲೂ ಅಷ್ಟೇ ಮಚ, ಸೇಮ್. ಹೌದಾ? ಎಷ್ಟೇ ಜೋರಾಗಿ ಮಳೆ ಬಂದ್ರು 2 ನಿಮಿಷ ರೋಡೇ ಕಾಣಿಸಲ್ಲ.
ಅವಾಗ್ಲೇ ನಮ್ ಫ್ರೆಂಡ್ ಹಿಂಗೆ ಸ್ವಿಗ್ಗಿ ಮಾಡ್ತಿದ್ನಾ ಹೋಯ್ತಾನೆ ಎದೆವರೆಗೂ ನೀರ್ ಬಂದ್ಬಿಟ್ಟೈತೆ. ಅಯ್ಯೋ ಆಮೇಲೆ ಹಂಗೋ ಅಣ್ಣ ಪರವಾಗಿಲ್ಲ ಅಂತ ಹೋಯ್ತಾನೆ ಆರ್ಡರ್ ಎಲ್ಲ ಕೇಳ್ಕೊಂಡು ಹೋಗ್ಬಿಡೈತೆ. ಆರ್ಡರ್ ಕೇಳ್ಕೊಂಡು ಹೊಂಟೋಯ್ತಾ? ಸರಿ ಹೋಗ್ಲಿ ಅಂತ ಗಾಡಿ ಸೈಡ್ದಾಗ ಕೊಟ್ಟು ಹೆಂಗ ಹೋಗ್ ಕಷ್ಟಪಟ್ಟು ಆರ್ಡರ್ ತಗೊಂಬಂದ. ಇವಾಗ ಗಾಡಿ ಎಲ್ಲೋ ಕೇಳ್ಕೊಂಡು ಹೋಗ್ಬಿಡೈತೆ. ಆಮೇಲೆ ನೇತ್ರಾವತಿಯಲ್ಲಿ 3 ಸತಿ ಮುಳುಗಿದಾವಲ್ವಾ? ಆ ತರ 100 ಸತಿ ಮುಳುಗಿದ ಗಾಡಿಯಲ್ಲಿ ಸ್ಟಾರ್ಟ್ ಆಗ ಸಿಕ್ಕಿಲ್ಲ. ಮತ್ತೆ ಇವಾಗ 1 ಅವರ್ ಆದ್ಮೇಲೆ ಸಿಕ್ತಪ್ಪ ಇಲ್ಲಿ. ಯಾರ ಗೋಳಿ ಮಕ್ಳು ಗಾಡಿ ಟೈರ್ ಬಿಚ್ಕೊಂಡು ಹೋಗ್ಬಿಟ್ಟು ಅದೇಂಗ ನೀರೊಳಗೆ ಬಿಚ್ಕೊಂಡು ಹೋಗ್ಬಿಡ್ತಾರೆ, ಅಲ್ಲೆಲ್ಲ ಬಿದೋಗಿರುತ್ತೆ ನೋಡು. ನಾನು ಹಂಗೆ ಅನ್ಕೊಂಡೆಪ್ಪ. ಆದ್ರೆ ನಾವೀಗಿರೋದು ಶಿವಾಜಿನಗರ. ಗಾಡಿ ತೇಳ್ಕೊಂಡ್ ಶಿವಾಜಿನಗರ್ಗೆ ಹೋಗ್ಬಿಡ್ತಾ? ಇಲ್ಲೆಲ್ಲ ಗೊತ್ತಲ್ಲ ನಿಂಗೆ, ಇಂಟರ್ನ್ಯಾಷನಲ್ ಚಾಂಪಿಯನ್ ಲೆವೆಲ್ ಸಿಮ್ಮರ್ಸ್ ಇರೋದಿಲ್ಲಿ. ಏನ್ ಬಸ್ ಕಾಸಿರೋ ಅಂತ ಕಾಂಪಿಟೇಷನ್ ಹೋಗಲ್ಲ ಅಷ್ಟೇ. ಹಲೋ ಬಚ್ಚಾ, ಗಣೇಶ ಕಲೆಕ್ಷನ್ ವಿಚಾರಕ್ಕೆ ಹೋದ್ರೆ 10 ಜನ ಹೋಯ್ತಿವಾರಲ್ಲ, 5 ಜನ ಗೋಳಿ ಮಕ್ಕಳು ಕೆಳಗಡೆ ಇರ್ತಾರೆ, ಮೇಲೆ ಬರಲ್ಲ ಚಪ್ರಿ ನನ್ ಮಕ್ಕಳು. ಒಬ್ಬ ಕಿಲಾಡಿ ತರ ನಿನ್ಕೊಂಡ್ ಅಂಕಲ್ ಏನ್ ಅಂಕಲ್ 50 ರೂಪಾಯಿ 100 ರೂಪಾಯಿ ಏನ್ ಬರ್ತೇವೆ, 1000-2000 ಕೊಡಿ ಅಂಕಲ್ ಅಂತಾನೆ. ಆ ಅಂಕಲ್ ರೊಚ್ಕೈ ಬಿಟ್ಟು ಕೊಟ್ಟಿದ್ದೀರೇನ್ರಿ? ಏನ್ ಕೊಟ್ಟಿದ್ದೀರ ತರ ಕೇಳ್ತೀರಲ್ರಿ ಎಲ್ಲರೂ? ಅಷ್ಟೇ ಎಲ್ಲ ಜೂಟು. ಪಕ್ಕದ ಬಿಲ್ಡಿಂಗ್ ಹೋದ್ರೆ ಆ ಅಂಕಲ್ ಕಲೆಕ್ಷನ್ ಮಾತ್ರ ಬಂದ್ಬಿಡಿ, ಪ್ರಸಾದ ಮಾತ್ರ ತಂದ್ಕೊಡ್ಬೇಡ್ರಿ. ಗಣೇಶ ಹಬ್ಬಕ್ಕೆ ಇನ್ನೊಂದ್ ತಿಂಗಳು ಇರುತ್ತೆ, 5 ಜನ ಹೋಗ್ ಸುಮ್ನೆ ಗಣೇಶ ನೋಡ್ಕೊಂಡ್ ಬರ್ರು ಅಂತ ಕಳಿಸ್ತೀವಿ. ಅದ್ರಲ್ಲೊಬ್ಬ ಡುಮ್ಮ ದಡಿ ನನ್ ಮಗ ಒಂದ್ ಗಣೇಶ ನೋಡ್ಬಿಟ್ಟು ಇದೇ ಗಣೇಶ ಬೇಕು ನಂಗೆ ಅಂತ ಅವ್ನ್ ಕಾಸು ಕೊಟ್ಬಿಟ್ಟು ಬುಕ್ ಮಾಡ್ಬಿಡ್ತಾನೆ. ಮಿಕ್ಕಿ ಜನ ಎಲ್ಲ ಬಂದ್ ನೋಡ್ತೀವಿ, ಒಬ್ರಿಗೂ ಆ ಗಣೇಶ ಓಕೆ ಆಗಲ್ಲ. ಯಾಕಂದ್ರೆ 6 ಅಡಿ ಗಣೇಶಂಗ್ 60,000 ಹೇಳ್ತಾ ಇರ್ತಾನೆ ಅವನು. ಅದು ಕಮ್ಮಿನೇ ಇಲ್ವಂತೆ, ಕಮ್ಮಿ ಅಂದ್ರೆ 55,000. ಓದಿ ಬುಕ್ ಮಾಡಿರೋ ಕಾಸು ವಾಪಸ್ ಕೇಳೋಣ ಅಂದ್ರೆ ನೋ ರಿಫಂಡ್ ಅಂತ ದೊಡ್ಡದಾಗ ಬೋರ್ಡ್ ಹಾಕೊಂಡ್ಬಿಟ್ಟವ್ರೆ. ಸುಮ್ನೆ ದಡಿ ನನ್ ಮಗನಿಂದ ಬುಕ್ ಮಾಡಿರೋ ಕಾಸು ವೇಸ್ಟ್. ಆ ವಿಷಯಕ್ಕೆ ಆ ದಡಿ ಹಿಡ್ಕೊಂಡು ಡಿಪ್ರೆಷನ್ ಹೋಗೋದು ತಿಂತೀವಿ. ಟಮಟೆ ಬುಕ್ ಮಾಡಕ್ 15 ಜನ ಹೋಯ್ತೀವಿ. ಸ್ಟೇಷನ್ ಸೈನಕ್ಕೆ ಇಬ್ರೆ. ಆ ಇಬ್ರು ಯಾರು ಅಂತಾನೆ ಗೊತ್ತಿಲ್ಲ, ನಾವು ನೋಡಲ್ಲ ಅವ್ರ ಅಂತಾನೆ ನಂಗೆ ಗೊತ್ತಿಲ್ಲ. ಅವ್ರಿಬ್ರು ಬರೀ ಆ ಟೈಮ್ ಮಾತ್ರ ಆಚೆ ಬರ್ತಾರೆ. ಹಂಗೋ ಹೆಂಗೋ ಮಾಡಿ ಕಲೆಕ್ಷನ್ ಮಾಡ್ತೀವಿ. ಆ ಕಲೆಕ್ಷನ್ ಹೆಂಗಾಗಿರುತ್ತೆ ಅಂದ್ರೆ, ಗಣೇಶಂಗಾರೆ ಡೆಕೋರೇಷನ್ ಕಾಸಾಗಲ್ಲ, ಡೆಕೋರೇಷನ್ ಕಾಸಾರೆ ಟಮಟೆ ಕಾಸಾಗಲ್ಲ. ಇನ್ ಗಣೇಶ ಕುಡ್ಸೋ ಟೈಮ್ ಬರುತ್ತೆ, ಒಬ್ಬ ಹೇಳ್ತಾ ನಮ್ಮನೆ ಮುಂದೆ ಕುಡ್ಸ್ಬೇಕು ಅಂತ, ಇನ್ನೊಬ್ಬ ಹೇಳ್ತಾ ನಮ್ಮ ಮನೆ ಮೇಲ್ ಕುಣಿಸ್ಬೇಕು ಅಂತ. ಆ ಗೋಳಿ ಮಗನ ಮನೆ ಸೀಟ್ ಮನೆ ಇರೋದು. ಇನ್ನೊಬ್ಬ ಹೇಳ್ತಾ ನೀವು ಗಣೇಶ ಎಲ್ಲಾರು ಕುಣಿಸ್ಕೊಳ್ಳಿ, ಸ್ಪೀಕರ್ ಮಾತ್ರ ನಮ್ಮ ಮನೆ ಡೌ ಮನೆ ಮುಂದೆನೆ ಇಕ್ಬೇಕು, ಅಲ್ಲಿ ಇಟ್ಬಿಟ್ಟು ಅಂತ ಸಾಂಗ್ ಹಾಕ್ಬೇಕಂತೆ. ನನ್ನ ಮಕ್ಕಳು ಒಂದೊಂದಲ್ಲ. ಈ ಉಪ್ಪಿಟ್ಟು ನೋಡಿದ್ಮೇಲೆ ನನಗೊಂದು ಶಾರಿ ನೆನಪಾಗ್ತಾ ಇದೆ, ಹೇಳ? ಹೇಳಿ ಸರ್. ಇದು ಎಂದೂ ಬಣ್ಣ ಬದಲಿಸದ ಉಪ್ಪಿಟ್ಟನ್ನು ಹೊಗಳುವ ಸರದಿ. ಇದು ಎಂದೂ ಬಣ್ಣ ಬದಲಿಸದ ಉಪ್ಪಿಟ್ಟನ್ನು ಹೊಗಳುವ ಸರದಿ. ತಿನ್ನುವಾಗಲೂ ಹಳದಿ, ತಿಂದ ಮಾರನೇ ದಿನವೂ ಹಳದಿ. ಇನ್ನೊಂದ್ ಸ್ವಲ್ಪ ಹಾಕ್ಸ್ಕೊಳ್ಳಿ. ಎಣ್ಣೆ ಮಕ್ಕಳು ಇನ್ನಂತ ಚಾನೆಲ್ಗಳು 100 ನಾನ್ ಮಾಡ್ಬೋದು. ನಂತರ ನೀನು 100 ಸಿನಿಮಾನ ಇದೇ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ. ನನ್ನ ವಯಸ್ಸಿಗೆ 39-40 ವರ್ಷಕ್ಕೆ ನೀನ್ 100 ಸಿನಿಮಾ ನೀನ್ ಮಾಡ್ಬಿಡು. ನಿನಗಿದೇ ಚಾಲೆಂಜ್. ಇನ್ನೋಸೆಂಟ್ಗೆ ನಾನು ಇನ್ನೋಸೆಂಟ್, ರಾಕ್ಷಸಿಗೆ ನಾನು ರಾಕ್ಷಸೇ ಆಗ್ತೀನಿ. ಓಕೆ, ಮತ್ತೊಂದ್ಸತಿ ನಿಮ್ಗೆ ನೀವು ಸಿನಿಮಾ ಅಂತ ಹೇಳ್ತೀರಲ್ವಾ, ನಿಮ್ಗೆ ಇದೆ ಮನೆ ಕಲ್ಸ್ ನಂತರನೇ ನಾನು ಹೋಗ್ತೀನಿ ಅಂತ ಇದೆ ನಿಮ್ಗೆ ನಾನು ಹೇಳುವ ಚಾಲೆಂಜ್.